ಆಗ್ಲೇ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ, ನೀವು ಹೇಳೇ ಇಲ್ಲ. ಸಾರಿ. ಎಷ್ಟು ಪರ್ಸೆಂಟೇಜ್ ಅಂದರೆ ನಮಗೆ ಪೈಲಟ್ಸ್ ಶೂಟ್ ಆಗಿದೆ ಖಂಡಿತವಾಗ್ಲೂ ಒಂದಷ್ಟು ಹೇಳಬಾರ್ದು ಸೀಕ್ವೆನ್ಸು, ಬಟ್ ಅಲ್ಲಿವರೆಗೂ ಪರ್ಸೆಂಟೇಜ್ ನಮಗೆ ಸೀರಿಯಲ್ಗೆ ಪರ್ಸೆಂಟೇಜ್ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಮೂವಿ ಅಂದರೆ ನಾವು ಇಷ್ಟು ಪರ್ಸೆಂಟ್ 100% ಇಷ್ಟಿದೆ, ಇಷ್ಟು ಪರ್ಸೆಂಟ್ ಅಂತ ಹೇಳ್ಬೋದು. ಸೀರಿಯಲ್ ಅಂದರೆ ಒಂದಷ್ಟು ದಿನಗಳ ಕಾಲ ನಡ್ಕೊಂಡು ಹೋಗುವಂಥದ್ದು. ಅದು ನಾವೀಗ 10 ಎಪಿಸೋಡ್ಸ್ ಶೂಟ್ ಮಾಡಿದ್ರೆ ಇನ್ನೊಂದು 10 ಎಪಿಸೋಡ್ಸ್ ರೆಡಿ ಇರುತ್ತೆ. 10 ಎಪಿಸೋಡ್ಸ್ ನಾವು ಮತ್ತೆ ಶೂಟ್ ಮಾಡಬೇಕಾಗತ್ತೆ. ಅದೊಂದು ಪ್ರಾಸೆಸ್ಸು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗುವಂಥದ್ದು. ನಮಗೆ ಟೆಲಿಕಾಸ್ಟಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅದಕ್ಕಿಂತ ಹೆಚ್ಚಾಗಿ ನಾವು ವೆಲ್ ಪ್ರಿಪೇರ್ಡ್ ಆಗಿದ್ದೀವಿ ಅಂತ ನಾವು ಹೇಳ್ಬೋದು. ಆ್ಯಂಡ್ ಈ ಪ್ರಶ್ನೆಗೆ ಸರಿಯಾದ ವ್ಯಕ್ತಿ ಬಂದು ನಮ್ಮ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ರವೀನ್ ಸರ್ ಅಂತ ಹೇಳ್ತೀನಿ. ನೀವು ಮಿಥುನ ರಾಶಿ ಮಾಡಬೇಕಾದ್ರೂ ಕೂಡ ಮಿಥುನ ರಾಶಿನೂ ಕೂಡ ಸೇಮ್ 6:30 ಸ್ಲಾಟಲ್ಲೇ ಬರ್ತಾ ಇತ್ತು. ಇದು ಕೂಡ ಅದೇ ಒಂದು ಸ್ಲಾಟಲ್ಲೇ ಬರೋದಕ್ಕೆ ಶುರುವಾಗಿದೆ. ಸೊ ಮತ್ತೊಂದು ಸಕ್ಸಸ್ ನಿಮ್ಮ ಕೈಗೆ ಸಿಕ್ಕಿದೆ ಅಂತ ತಪ್ಪಾಗಲ್ಲ ಅನ್ಸುತ್ತೆ. ಖಂಡಿತವಾಗ್ಲೂ ನಾನು ಅದನ್ನು ನಿಜವಾಗ್ಲೂ ಆಂಜನೇಯ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನಂದು ಅದು 6 ಗಂಟೆ ಇತ್ತು, ಇದು 6:30. ನಮ್ಮ ರಘು ಅವ್ರದ್ದು ನಮ್ಮನೆ ರಾಣಿ 6:30 ಇತ್ತು, ಮತ್ತೆ ಅವ್ರಿಗೆ 6:30ನೇ ಸಿಕ್ಕಿದೆ. ಸೊ ಅದೊಂಥರ ಫಸ್ಟ್ ಸ್ಲಾಟ್ ಕೇಳಿದ ತಕ್ಷಣ ಮತ್ತೆ ಅದೇ ಥರದ ಸ್ಲಾಟು ಅಂತ ಖುಷಿ ಆಯಿತು. ಮೇ ಬಿ ದೇವರು ಬರ್ದಿರೋದೇನಿದೆ ಅಂತ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗೇ ಆಗುತ್ತೆ ಅನ್ನೋಂಥ ನಂಬಿಕೆ ನನಗಿದೆ. ಪ್ರೋಮೋದಲ್ಲಿ ಫಸ್ಟ್ ಪ್ರೋಮೋ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಎಲ್ಲರೂ ಸೇರಿಕೊಂಡು ದರ್ಶನ್ ಅವರ ಒಂದು ಸಿನಿಮಾ ನೋಡೋದಕ್ಕೆ ಹೋಗ್ತಿರುವಂಥದ್ದು. ಸೊ ಆ ಪ್ರೋಮೋ ಎಷ್ಟು ಮಜಾ ಕೊಡ್ತು ಶೂಟ್ ಮಾಡಬೇಕಾದ್ರೆ? ಸಖತ್ ಮಜಾ ಕೊಡ್ತು. ಯಾಕೆಂದರೆ ನಾವು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಚಂದ್ಮಠದಲ್ಲಿ ಶೂಟ್ ಮಾಡಿದ್ವು. ಫುಲ್ ಲೋಕಲ್ ಜನಗಳು ಅಲ್ಲಿ ಏನೇ ಆಗಲಿ ಇಷ್ಟು ಕೊಟ್ಟರೆ ಅಷ್ಟು ಕಿರ್ಚ್ತಾರೆ. ಅವರೇ ಫುಲ್ ಎನರ್ಜಿ ತುಂಬ್ತಾಯಿದ್ರು. ನಾವು ಲೇಟ್ ನೈಟ್ವರೆಗೂ ಶೂಟ್ ಇತ್ತು. ನಾವೆಲ್ಲ ಹಿಂಗಿದ್ರೆ ಎಲ್ಲರೂ ಕಿರ್ಚಿದ ತಕ್ಷಣ ನಮಗೆ ಕರೆಕ್ಟ್ ಅಲ್ವಾ ಫುಲ್ ನಮಗೆ ಎನರ್ಜಿ ಬರೋದು. ಫುಲ್ ಮಜಾ ಮಾಡಿದ್ವಿ, ಫುಲ್ ಆಟ ಆಡ್ಕೊಂಡು ಪ್ರೋಮೋ ಮಾಡಿದ್ದೀವಿ. ಎಲ್ಲ ಪ್ರೋಮೋನು ಅಷ್ಟೇ ಆ್ಯಕ್ಚುಲಿ ಎಲ್ಲ ಪ್ರೋಮೋನು ಫುಲ್ಲು ಮಜಾ ಮಾಡ್ಕೊಂಡು ಆಡ್ಕೊಂಡು ಮಾಡಿದ್ದೀವಿ ಅಂತ ಹೇಳಬೇಕು. ಉಂಡೆ ನಮ್ಮ ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿದ್ರಿ. ಸೊ ಸಿನಿಮಾ ಲೈಫ್ಗೂ ಸೀರಿಯಲ್ ಲೈಫ್ಗೂ ಏನೆಲ್ಲ ಡಿಫ್ರೆನ್ಸಸ್ ಅಂತ ಅನ್ನಿಸ್ತು ಅಂತ? ಸಿನಿಮಾ ಲೈಫ್ ನಾನಾಗಲೇ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ರೆ ನಮಗೆ ಈ ಈ ಸೀರಿಯಲಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಸಿನಿಮಾ ಒಂದು ಪ್ರಾಜೆಕ್ಟ್ ಆಯಿತು, ನಾವು ರಿಲೀಸ್ ಮಾಡಿದ್ವಿ. ತದನಂತರ ಒಂದಷ್ಟು ದಿನಗಳು ಹೋಗುತ್ತೆ. ತದನಂತರ ಈ ರೀತಿ OTT ಪ್ಲ್ಯಾಟ್ಫಾರ್ಮು, ಇವಾಗೆಲ್ಲ OTT ಪ್ಲ್ಯಾಟ್ಫಾರ್ಮ್ಸ್ಗಳು. ಮುಂಚೆ ನಾವು ಚಾನಲ್ಗಳಲ್ಲಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಿದ್ವಿ. ಸೊ ಬಂದ ಮೇಲೆ ನೋಡ್ತಾ ಇದ್ವಿ. ಆ ಥರ ಹೋಗುತ್ತೆ. ಬಟ್ ಅದು ನಾವು ದಿನ ಸೀರಿಯಲ್ ಬಂದು ದಿನ ಮನೆಗೆ ಬರ್ತೀವಿ. ಸಿನಿಮಾ ಆದರೆ ಜನಗಳು ಬಂದು ನೋಡ್ತಾರೆ, ಇಲ್ಲ ಆದರೆ ನಾವೇ ಹೋಗ್ತೀವಿ. ಸೀರಿಯಲ್ ಆದರೆ ನಾವೇ ಹೋಗ್ತೀವಿ. ವೈಷ್ಣವಿ ಅವರ ಫೇವ್ರೆಟ್ ನಟ ಅಥವಾ ನಟಿ ಯಾರು ಅಂತ? ಇದು ಆ್ಯಕ್ಚುಲಿ ಡಿಪ್ಲೊಮ್ಯಾಟಿಕ್ ಉತ್ತರ ಅಲ್ವೇ ಅಲ್ಲ. ದೇವರಾಣೆಗೂ ನನಗೆ ಚಿಕ್ಕ ಮಗುವಿಂದ ನಂಗೆ ಫೇವ್ರೆಟ್ ನಟಿ ಅಂತ ಇಲ್ಲವೇ ಇಲ್ಲ. ನಾನು ಎಸ್ಪೆಷಲಿ ಫೇವ್ರೆಟ್ ಹೀರೋನ್ ಅದಿಲ್ವೇ ಇಲ್ಲ. ನಂಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದಷ್ಟು ಮೂವಿಗಳು ಸುದೀಪ್ ಸರ್ದು ನೋಡಿದ್ದೆ. ಸೊ ಅದೊಂಚೂರು ನನಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ನಂಗೆ ಅವ್ರ ಮೇಲೆ ಕ್ರಶ್ ಇತ್ತು. ಬಿಟ್ಟರೆ ಸುದೀಪ್ ಸರ್ ಮೇಲೆ ಅವಾಗಿತ್ತು. ಬಿಟ್ಟರೆ ಅದು 16 ಇಯರ್ಸ್ಗೆ ಇಂಡಸ್ಟ್ರಿಗೆ ಬಂದಿದ್ದರಿಂದ ನನಗೆ ತುಂಬ ಮೆಚುರಿಟಿ ಚಿಕ್ಕ ವಯಸ್ಸಿಗೆ ಬಂದುಬಿಡ್ತು. ಅದು ಎಲ್ಲ ಆಗೋಯಿತು. ಹಾಗೆ ನನಗೆ ಫೇವ್ರೇಟ್ ಅಂತಿಲ್ಲ. ಒಂದು ಪ್ರಾಜೆಕ್ಟ್ ನೋಡ್ತೀನಿ, ಅದರಲ್ಲಿ ಏನಾದರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು ಅಂದರೆ ವಾವ್ ಅಂತ ಫುಲ್ ಅಡ್ಮೈರ್ ಮಾಡ್ತೀನಿ. ಯಾಕೆ ನಾನು ಗಿಣಿರಾಮದಲ್ಲಿ ಋತ್ವಿಕ್ ನಾನು ಅವ್ರಿಗೆ ಪ್ರತಿ ಸಲ ಹೋಗ್ಬಿಟ್ಟು ಹೇಳ್ತಿದ್ದೆ ನಂಗೆ ನಿಮ್ಮ ನಟನೆ ತುಂಬ ಇಷ್ಟ ಅಂತ. ಹಾಗೆ ನಾನು ಹೋಗ್ಬಿಟ್ಟು ಅಡ್ಮೈರ್ ಮಾಡ್ತೀನಿ, ಹೇಳ್ತೀನಿ ಅಷ್ಟೆ. ಈಗ ಸುದೀಪ್ ಸರ್ಗೆ ಏನಾದರೂ ಹೇಳೋದಿದ್ರೆ? ಅವಾಗ ಇದ್ದಿದ್ದು ಕ್ರಶು, ವಿ ಲವ್ ಯು ಸರ್. ಎಲ್ಲರೂ ಮಿಥುನ ರಾಶಿ ನಂತರ ವೈಷ್ಣವಿ ಅವರನ್ನು ಬಿಗ್ ಬಾಸ್ ಮೂಲಕ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ನೀವು ಇನ್ನೊಂದು ಸೀರಿಯಲ್ ಮೂಲಕ ಬಂದಿರುವಂಥದ್ದು. ಸೊ ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್? ಬಿಗ್ ಬಾಸ್ ಬಗ್ಗೆ ನನ್ನ ಒಪಿನಿಯನ್, ಅದು ಒಂದು ಶೋ, ಖಂಡಿತವಾಗ್ಲೂ ಒಂದೊಳ್ಳೆ ಶೋ. ಕಂಟೆಸ್ಟೆಂಟ್ಸು ಅದರಿಂದ ತುಂಬ ಜನ ಅವರ ಲೈಫ್ ಕಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ನನಗೆ ಇವಾಗ ಒಂದೊಳ್ಳೆ ಪ್ರಾಜೆಕ್ಟ್ ಬಂದಿದೆ. ನಾನು ಪ್ರಾಜೆಕ್ಟ್ ಅಂತ ಬಂದಾಗ ನಾನು ಪ್ರಾಜೆಕ್ಟೇ ಆಪ್ ಮಾಡ್ತೀನಿ. ಯಾಕೆಂದರೆ ನನ್ನ ಮುಖ್ಯವಾದ ಪ್ಯಾಷನ್ ಬಂದು ಆ್ಯಕ್ಟಿಂಗು. ಸೊ ನನಗೆ ಆ್ಯಕ್ಟಿಂಗು ನಾನು ಸೀರಿಯಲಲ್ಲಿ ಮಾಡೋಕ್ಕೆ ಇಷ್ಟ. ಸೊ ನನಗೆ ಖಂಡಿತವಾಗ್ಲೂ ಸೀರಿಯಲ್ 2 ಆಪ್ಷನ್ ಬಂದರೆ ನಾನು ಸೀರಿಯಲ್ಗೆ ಹೋಗ್ತೀನಿ. ಮುಂದೊಂದು ದಿನ ಏನಾದರೂ ಈ ಥರ ಆಫರ್ ಬಂತು ಅಂದರೆ ಆವಾಗ ಸಿಚುಯೇಷನ್ ಹೇಗಿರುತ್ತೆ, ನನ್ನ ಮೆಂಟಾಲಿಟಿ ಹೇಗಿರುತ್ತೆ, ಆವಾಗಿನ ನನ್ನ ಮೆಚುರಿಟಿ ಹೇಗಿರುತ್ತೆ ನೋಡಿಕೊಂಡು ಆವಾಗ ಡಿಸೈಡ್ ಮಾಡ್ತೀನಿ ಅಂತ ಅನ್ಕೋತೀನಿ.
ಈಗ ನಟಿಯಾಗಿ ನಾವು ಒಂದು ಸೀರಿಯಲ್ ಅಥವಾ ಸಿನಿಮಾ ಮಾಡ್ತಿದ್ದೀವಿ ಅಂತ ತಕ್ಷಣ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ನಿಜ ಹೇಳ್ತೀನಿ, ನಾನು ಸ್ಕಿನ್ ಕೇರ್ ಎಲ್ಲ ಅಂದರೆ ಮಾಡಬೇಕು, ನಿಜವಾಗ್ಲೂ ಮಾಡಬೇಕು. ಬಟ್ ಸ್ಕಿನ್ ಕೇರ್ ಎಲ್ಲ ಏನೂ ಮಾಡ್ತಿಲ್ಲ. ಅದಕ್ಕೆ ಕೂದಲು ಒಂಚೂರು ಹೋಗ್ತಾ ಇದೆ. ನೀಟಾಗಿ ಎಣ್ಣೆ ಹಚ್ಚಿ ಮನೆಯಲ್ಲಿ ಅಮ್ಮ ಮಾಡ್ಕೊತಿದ್ರಲ್ಲ, ಕರಿಬೇವು ಹಾಕ್ಬಿಟ್ಟು, ಕರಿಬೇವು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು, ಯೂಶಲಿ ಎಲ್ಲ ಇಂಡಿಯನ್ ಹೌಸಸಲ್ಲೂ ಅಮ್ಮಂದ್ರು ಮಾಡಿಕೊಟ್ಟೇ ಇರ್ತಾರೆ. ಎಣ್ಣೆ ಹಚ್ಚಿ ನೀಟಾಗಿ ಶ್ಯಾಂಪೂ ಮಾಡಿ ಒಂಚೂರು ಗಿರಮ್ ಹಚ್ಚಿದ್ರೆ ಒಳ್ಳೆಯದು. ಸ್ಕಿನ್ ಕೇರ್ ಅಂದರೆ ಅಷ್ಟೇ, ಫಸ್ಟು ಪಿಂಪಲ್ ಎಲ್ಲ ಮಾಡಿದ್ರೆ ಒಡ್ಕೋಬೇಡಿ. ನಾನು ಅದು ಮಾಡ್ತೀನಿ ಅಂದರೂ ಹೇಳ್ತಾ ಇದ್ದೀನಿ. ಪಿಂಪಲ್ ಎಲ್ಲ ಬಂದರೆ ಒಡ್ಕೋಬೇಡಿ. ಆದಷ್ಟು ಫೇಸ್ ಕ್ಲೀನಾಗಿ ಇಟ್ಕೊಳ್ಳಿ. ಯೂಶಲ್ ಬೇಸಿಕ್ ಅಂಡರ್ ಐ ಇದ್ದರೆ ಅಂಡರ್ ಐ ಕ್ರೀಮು, ಸಿರಮು ಅದೆಲ್ಲ ಯೂಸ್ ಮಾಡಿದ್ರೆ. ಐ ಆಮ್ ಅ ವೆರಿ ಬ್ಯಾಡ್ ಪರ್ಸನ್ ಟು ಆಸ್ಕ್ ದಿಸ್. ಅಂದರೆ ನಾನೇ ಏನೂ ಮಾಡಲ್ಲ, ನನ್ನನ್ನು ಕೇಳ್ತಿದ್ದೀರಾ ಹೋಗಿ ಹೋಗಿ. ಇವಾಗ ನೀವು ಹೇಳ್ತಾ ಇದ್ರಿ ಮನೇಲಿ ಅಮ್ಮ ಎಲ್ಲನೂ, ಯಾಕಂತಂದ್ರೆ ಇವಾಗ ನೀವು ಒಂದು ಸೀರಿಯಲ್ ಮಾಡ್ತಿದ್ರೆ, ಓ ಏನಪ್ಪ ವೈಷ್ಣವಿ ಅವರಾಗಿರ್ಬೋದು ಅಥವಾ ಕಾವ್ಯ ಅವರಾಗಿರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸಿದ್ರೆ, ಅವರ ಬ್ಯೂಟಿ ಸೀಕ್ರೆಟ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳುವಂಥ ಕುತೂಹಲ ಒಂದಷ್ಟು ಆಡಿಯನ್ಸ್ಗೆ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮನ್ನು ಒಂದಷ್ಟು ವರ್ಗ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನೋ ಟಿಪ್ಸ್ ಕೊಡೋದು? ಬ್ಯೂಟಿ ಸೀಕ್ರೆಟ್ ಅಂತೇನೂ ಇಲ್ಲ. ದೇವ್ರು ಕೊಟ್ಟಿರೋದು ದೊಡ್ಡವ್ರ ದಯೆ, ನಮ್ಮ ಪೇರೆಂಟ್ಸ್ ದಯೆ. ಚೆನ್ನಾಗಿದ್ದೀನಿ ಅಷ್ಟೇ. ಬ್ಯೂಟಿ ಸೀಕ್ರೆಟ್ ಅಂತೆಲ್ಲ ಏನೂ ಇಲ್ಲ. ಬೇಸಿಕ್ಕು ಮುಖಕ್ಕೆ ಏನಾದರೂ ಪ್ಯಾಕ್ ಗೀಕಂದ್ರೆ ಮನೆಯಲ್ಲಿ ಅದೇ ಕಡಲೆ ಹಿಟ್ಟು ನಮ್ಮ ಅಮ್ಮಂದ್ರೆ ಏನು ಮಾಡ್ಕೊಡ್ತಿದ್ರು ಅದನ್ನೇ ನಾವು ಒಂಚೂರು ಫಾಲೋ ಮಾಡ್ತೀವಿ. ಒಂಚೂರು ಟ್ಯಾನ್ ಹೋಗಲಿ ಅಂತ ನಾನು ಕಾಫಿ ಪುಡಿದು ಒಂಚೂರು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇಟ್ ವರ್ಕ್ಸ್. ಟ್ರೈ ಮಾಡಿ, ಇಟ್ಸ್ ಅ ಸೀಕ್ರೆಟ್. ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ ಅಂತ? ನಾನು ಡ್ಯಾನ್ಸ್ ಮಾಡ್ತೀನಿ. ನಾನು ಕ್ರಾಸ್ ಫಿಟ್ಟಿಂಗ್, ನಾನು ವೆಯ್ಟ್ ಲಿಫ್ಟಿಂಗ್ ಇಲ್ಲ. ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗಿ ತುಂಬ ದಿನ ಆಯಿತು. ತುಂಬ ದಿನ ಆಯಿತು ಬಿಕಾಸ್ ಆಫ್ ಟ್ರಾವೆಲಿಂಗ್. ಬಟ್ ನಾನು ಹೋದರೆ ಯೂಶಲಿ ಬಾಕ್ಸಿಂಗ್ ಹೋಗ್ತೀನಿ, ಆಮೇಲೆ ಕ್ರಾಸ್ ಫಿಟ್ಟಿಂಗ್ ಆ್ಯಂಡ್ ಡ್ಯಾನ್ಸ್. ಈಗ ಫ್ರೀ ಟೈಮ್ ಇದ್ದಾಗಲೆಲ್ಲ ವೈಷ್ಣವಿ ಅವರ ಹಾಬೀಸ್ ಏನೇನಿರುತ್ತೆ? ಹಾಬೀಸಾಗಿ ನಂಗೆ ಡ್ಯಾನ್ಸ್ ಅಂದರೆ ಹುಚ್ಚಿಷ್ಟ. ಡ್ಯಾನ್ಸ್ ಮಾಡ್ತೀನಿ, ಪುಸ್ತಕ ಓದ್ತೀನಿ. ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ. ಇವಾಗ ಮೂವೀಸ್ ನೋಡ್ತೀನಿ. OTT ಪ್ಲ್ಯಾಟ್ಫಾರ್ಮ್ ಬಂದಾಗಲಿಂದ ಮೂವೀಸು ಪುಸ್ತಕ ಓದೋದು ಕಡಿಮೆ ಆಗಿದೆ. ಬಟ್ ಪುಸ್ತಕ ಓದೋದಂದರೆ ನನಗಿಷ್ಟ. ಅದು ನನ್ನ ಸಮಯ, ಪುಸ್ತಕ. ಫೈನಲಿ 6:30 ಬರ್ತಾ ಇದೆ. ಕನ್ನಡ ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ವೈಷ್ಣವಿ ಅವರ ಫಾಲೋವರ್ಸ್ಗೆ ಏನು ಹೇಳ್ತೀರಾ ಅಂತ? ಆ, ಖಂಡಿತವಾಗ್ಲೂ ಸಂಜೆ 6:30ಗೆ ಇದೆ. 4ನೇ ತಾರೀಕು, ಆಗಸ್ಟ್ 4ನೇ ತಾರೀಕು ಬರ್ತಾ ಇದೆ ಪ್ರೇಮ ಕಾವ್ಯ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾವು ನಂಬಿದ್ದೀವಿ. ಖಂಡಿತವಾಗ್ಲೂ ಕೊಡ್ತೀವಿ. ನಮ್ಮ 4 ಪಾತ್ರಗಳು ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕೆಂದರೆ ಅದಕ್ಕೆ ಹಿಂದೆ ತುಂಬ ಎಫರ್ಟ್ ಹಾಕೇ ಇದ್ದಾರೆ ಎಲ್ಲರೂ. ಪ್ರತಿಯೊಂದೊಂದು ಹೋಲ್ ಟೀಮ್ ಇದೆ, ಅದಕ್ಕೆ ಒಂದೊಳ್ಳೆ ಎಫರ್ಟ್ ಹಾಕಿದ್ದಾರೆ. ಸೊ ಪ್ಲೀಸ್ ಡೂ ಸಪೋರ್ಟರ್ಸ್, ವಾಚರ್ಸ್ ಆ್ಯಂಡ್ ಡೂ ಲೆಟ್ ಅಸ್ ನೋ ಯುವರ್ ಅನಿಸಿಕೆಗಳು. ಮಿಥುನ್ ಅವ್ರ ಕಾಂಟ್ಯಾಕ್ಟಲ್ಲಿದ್ದಾರೆ ಈಗಲೂ? ಖಂಡಿತವಾಗ್ಲೂ. ಅಯ್ಯೋ ಸ್ವಾಮಿ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಅವ್ರ ಕೆರಿಯರ್. ಸ್ವಾಮಿ ಅನ್ಬಿಡಿ, ನಮ್ಮ ಸ್ವಾಮಿ ಕ್ಯಾಮ್ರಾಮನ್ ಹೆಸರು ಸ್ವಾಮಿ. ಇಲ್ಲ, ಮಿಥುನ್ ಅವ್ರ ಹೆಸರು ಸ್ವಾಮಿನಾಥನ್ ಅಂತ. ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ. ಆ್ಯಸ್ ಯೂಶುವಲ್ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡಿದ್ವಿ ಅಂದರೆ ಆರ್ಟಿಸ್ಟ್ಗಳು ಇದ್ದೇ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ವೈಷ್ಣವಿ ಅವರ ಪ್ರೇಮ ಕಾವ್ಯ ಧಾರಾವಾಹಿಯ ಬಗ್ಗೆ, ಕಾವ್ಯ ಪಾತ್ರಧಾರಿಯ ಬಗ್ಗೆ ಅವರು ಹೇಳಿರುವಂತಹ ಒಂದಷ್ಟು ಮಾಹಿತಿ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.